ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮಾವಿನ ಹಣ್ಣು ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣು ಗೊಜ್ಜು ತುಂಬ ಚೆನ್ನಾಗಾಗುತ್ತೆ, ಇದೊಂದು ಸತಿ ಟ್ರೈ ಮಾಡಿ. ಇದು ಕಾಟ್ ಮಾವಿನ ಹಣ್ಣು, ಅಂದರೆ ಊರಿನ ಮಾವಿನ ಹಣ್ಣು ಅಂತಾರಲ್ಲ, ದಕ್ಷಿಣ ಕನ್ನಡ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದಕ್ಕೆ ಮಾವಿನ ಹಣ್ಣಿನ ಸಾಸಿವೆ ಅಂತಲೂ ಅಂತಾರೆ. ನಾನು ಇದನ್ನು ಒಳ್ಳೆ ಮಾಡಿ ತೊಳೆದಿದ್ದೀನಿ. ತೊಳೆದಾದ್ಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ತಗೊಳ್ಬೇಕು. ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಇದೊಳ್ಳೆ ಪರಿಮಳ ಇದೆ, ಸಿಪ್ಪೆ ತೆಗಿತಿದ್ರೆ ಘಮ ಘಮ ಅಂತಿದೆ. ಸಿಪ್ಪೆ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚಬೇಕು. ಕಿವುಚಿ ಅದ್ರ ರಸ ಎಲ್ಲ ಹೊರಟು ತೆಗ್ದಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ಹಾಕಬೇಕು ಆ ರಸ ಎಲ್ಲ. ಹೀಗೆ ಸುಮಾರು ಸತಿ ತೊಳೆದು ನಾವು ರಸನ ಆ ಗೊರಟಿಗೆ ಹಾಕ್ಕೊಳ್ಬೇಕು. ಮಾವಿನ ಹಣ್ಣು ಸಿಪ್ಪೆಯಲ್ಲಿ ಬರೀ ಸಿಪ್ಪೆ ಮಾತ್ರ ಉಳಿಬೇಕು, ರಸ ಎಲ್ಲ ನಾವು ಕ್ಲೀನಾಗಿ ಕಿವುಚಿ ತೆಗೆದು ಗೊರಟಿಗೆ ಹಾಕ್ಕೊಳ್ಬೇಕು. ಗೊರಟು ಕಿವುಚಕ್ಕೆ ಹೋಗ್ಬಾರ್ದು, ನೀಟಾಗಿ ಸಿಪ್ಪೆ ತೆಗ್ದಿರ್ತೀವಲ್ಲ, ಸಿಪ್ಪೆ ಮಾತ್ರ ಕಿವುಚಬೇಕಷ್ಟೇ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲಿಟ್ಟು ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ, ಖಾರದ ಪುಡಿ ರುಚಿಗೆ ತಕ್ಕಷ್ಟು, ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗೆ ಕಲಿಸ್ಬೇಕು. ಅದೇನು ಗಂಟಾಗಬಾರ್ದು, ಖಾರದ ಪುಡಿ ಎಲ್ಲ ನೀಟಾಗೆ ಕಲಿಸ್ಕೊಳ್ಳಿ, ಗಂಟಾಗ್ದಿಲ್ದಂಗೆ. ತಣ್ಣಗಿರುವಾಗಲೇ ಹಾಕಿದ್ರೆ ಗಂಟಾಗಲ್ಲ, ಮತ್ತು ಬಿಸಿ ಇರುವಾಗ ಹಾಕಿದ್ರೆ ಗಂಟಾಗುತ್ತೆ. ಚೆನ್ನಾಗಿ ಬಿಸಿ ಮಾಡಬೇಕಿದು. ಈ ಗೊಜ್ಜು ಕುದಿ ಬಂದಮೇಲೆ ದಪ್ಪ ಆಗುತ್ತೆ. ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟರೆ ಫೈನಲ್ ಮುಗೀತು. ಕುಚ್ಚಲಕ್ಕಿ ಗಂಜಿಗಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ತಾ ನನ್ನ ತಟ್ಟೆ ಎಲ್ಲ ಖಾಲಿನೇ ಆಗ್ಬಿಡ್ತು.